ಹಾಯ್ ಆಲ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಬಂದುಬಿಟ್ಟು ಸಂಡೇ ದಿನ. ಸಂಡೇ ಅಂದ್ರೇ ನಾನ್ ವೆಜ್ಗೆಲ್ಲ ಸ್ಪೆಷಲ್ ಅಲ್ವಾ. ನಾವು ಇವತ್ತು ಏನೇನು ಸ್ಪೆಷಲ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ರಾತ್ರಿಯೇ ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗಾಗಿ ನನ್ನ ಹಸ್ಬೆಂಡ್ ಬೆಳಿಗ್ಗೆನೇ ಎದ್ದು ಮಟನ್ ಮತ್ತು ಚಿಕನ್ ತೊಗೊಂಬಂದಿಟ್ಟಿದ್ರು. ನಾನು ಇವತ್ತು ನಿದ್ದೆ ಹೇಳೋದು ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ನಮ್ಮ ಅತ್ತೆನೇ ಕುಕ್ಕರ್ಗೆ ಹಾಕಿ ವಿಶಿಲ್ ಹೊಡಿಲಿಕ್ಕೆ ಅಂತ ಹೇಳಿಬಿಟ್ಟು ಮಟನ್ ಇಟ್ಟಿದ್ರು. ನಾನು ಎದ್ದು ಬಂದು ಫ್ರೆಶ್ ಆಗಿ ಇಲ್ಲಿ ಮಟನ್ಗೆಲ್ಲ ಏನೇನು ಹಾಕಬೇಕು ಮಿಕ್ಸಿಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಕಡೆ ಹಾಗೆ ಮುದ್ದೆಗೆ ಇಟ್ಟಿದ್ದೆ, ಮುದ್ದೆನೂ ರೆಡಿ ಆಯಿತು. ಹಾಗೆ ನಾನು ಮತ್ತೆ ಮಟನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ, ಆಲ್ರೆಡಿ ಅದು ವಿಶಿಲ್ ಹೊಡೆದಿರೋದ್ರಿಂದ ಬೇಗನೆ ಮಾಡ್ಕೊಬಿಡ್ಬೋದು ಅಂತ ಹೇಳ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕಿ ಮಟನ್ ಪೀಸಸ್ ಹಾಕಿ ಹಾಗೆ ಸ್ವಲ್ಪ ಖಾರ ಎಲ್ಲ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ ಚಿಕನ್ ಹಾಕಿ ಅದರಲ್ಲಿ ನೀರು ಹಾಕಿಟ್ಟಿದ್ದೀನಿ. ಇದು ಕುದಿ ಬಂದಮೇಲೆ ಅಕ್ಕಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಅಷ್ಟು ಒಳಗಡೆ ಕಬಾಬ್ಗೆ ಕಲಸಿಟ್ಕೊಂಡ್ಬಿಟ್ರೆ ಅದು ನೆನೀತಾ ಇರುತ್ತೆ ಅಂತ ಹೇಳ್ಬಿಟ್ಟು ಕಬಾಬ್ಗೆಲ್ಲ ಕಲಸಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ನೆನೀಲಿಕ್ಕೆ ಬಿಟ್ಟರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅಷ್ಟರಲ್ಲಿ ಬಿರಿಯಾನಿನೂ ಮುಗೀತು. ಹಾಗಾಗಿ ಕಬಾಬ್ ಹಾಕೋಣ ಅಂತ ಹೇಳಿಬಿಟ್ಟು ಈ ಕಡೆ ಕಬಾಬ್ ಹಾಕ್ತಾಯಿದ್ದೀನಿ. ಕಬಾಬ್ ಸ್ವಲ್ಪ ನಾವು ಗೋಲ್ಡನ್ ಕಲರಲ್ಲಿ ಫ್ರೈ ಮಾಡ್ಕೊಂಡ್ಲೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ನನ್ನ ಕಲರ್ಫುಲ್ ಪ್ಲೇಟಿಂಗ್ ನೋಡ್ಬೋದು. ದಟ್ಸ್ ಫಾರ್ ಟುಡೇಸ್ ಮಿನಿ ವ್ಲಾಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.